ಇದು ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇರಂಗೆ ನಾನು ಇವತ್ತು ನೈಸ್ ರೋಡಲ್ಲಿ ಇದ್ದೀನಿ. ಏನಿದು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಕನಕಪುರ ರೋಡ್ಗೆ ಹೋಗ್ತಾ ಇದ್ದೀನಿ. ಕನಕಪುರ ರೋಡಲ್ಲಿರೋ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಾ ಇದೀವಿ ಇವತ್ತು. ನಾನು, ನಮ್ಮ ವೈಫು, ನನ್ನ ಮಗ. ನೋಡಿ ಏನ್ ಚಮ್ಮು, ಹಾಯ್ ಮಣ್ಣಮ್ಮ, ಹಾಯ್ ಹಾಯ್ ಮಾಡು ಹಾಯ್ ಮಾಡು, ಹಾಯ್ ಮಾಡು ಬಂಗಾರಿ, ಮಾಡಮ್ಮ ಸ್ಮೈಲ್ ಕೊಟ್ಬಿಟ್ಟ ಹಾಯ್ ಮಾಡು ಅಂತ. ಸೊ ಇವತ್ತು ಸಂಡೇ, ಟೈಮ್ ನೋಡ್ತಾ ಇರ್ಬೋದು 11:30 ಆಗಿದೆ. ಹೆಂಗ್ ತೋರಿಸೋದು ಟೈಮ್ನ? ನೋಡಿ ಟೈಮ್ ನೋಡ್ತಾ ಇದ್ದೀರಾ, 11:30. 11:30 ಆಗಿದೆ. ಇವತ್ತು ಆಗ್ಲೇ ಹೇಳ್ದಂಗೆ ಕನಕಪುರ ರೋಡಲ್ಲಿರೋ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಾ ಇದೀವಿ. ಸೊ ತಡ ಮಾಡದೆ ಸೊ ತಡ ಮಾಡದೆ ಸಂಗ್ರಹಾಲಯಕ್ಕೆ ಹೋಗೋಣ ಬನ್ನಿ. ಸೊ ಫೈನಲಿ ಬಂದ್ವಿ ಈಗ. ನೋಡಿ ಇದೆ ಎಂಟ್ರೆನ್ಸು. ನೋಡಿ ಇಬ್ಬರಿಗೆ ಟಿಕೆಟ್ 800 rupees ಆಗಿದೆ. All of you can go inside. This is the last animal for this section. We will do it again. ಸಾಮು ಇಲ್ಲಿ They call me OG. Original gangster. ಕಡಿ guinea pig. Yay! Yeah. ಚಾಮು ಮುಟ್ಟು slowly do this do like this. ಮೀನ್ ಮುಟ್ಟು ಚಾಮು. ಇಗ್ವಾನ ಅಲ್ವಾ ಇದು? ಇಗ್ವಾನ. Can I touch? ಚಾಮು ಮುಟ್ಟ್ಯಾ ಮಗ್ನೆ? ಬಾಲ್ದಲ್ಲಿ ಹೊಡಿಯುತ್ತೀನಿ ಇವಾಗ. The cool fact about horses, they can sleep while standing as well, like some of you are doing right now. The very strong legs will help them to sleep while standing. Now you can feed them. ನೋಡಿ ಇವನ್ನ You can clap. And some of you can come this side. Some you can either also feed the ponies. ಸಾಮಲ್ಲಿ ಕೋಳಿ ನೋಡಮ್ಮ, ಕೋಳಿ ತಿಂತೀಯ ಇವತ್ತು? ಇಲ್ಲಿ ನೋಡ್ಬಾ, ಸೌಂಡ್ ಮಾಡ್ತಾವ ಅವನು. ಅದು ಸೌಂಡ್ ಮಾಡ್ತಾ ಇದ್ರೆ ಹೆಂಗ್ ಸೌಂಡ್ ಮಾಡ್ತಾ ಇತ್ತು ಸಾಮದು? ಹೆಂಗ್ ಮಾಡ್ತಾ ಇತ್ತು ಚಾಮು ಅದು ಸೌಂಡು? ಸೌಂಡ್ ಹೆಂಗ್ ಮಾಡ್ತಾ ಇತ್ತದು? ಸೌಂಡ್ ಹೆಂಗ್ ಮಾಡ್ತಾ ಇದ್ದಿದೆ ಅದು? ಬನ್ನಿ ಮುಂದಕ್ಕೆ ಹೋಗೋಣ ಬನ್ನಿ. ಮಾಡಬಾರ್ದಂಗೆ. ಸಾರಿ ಕೇಳಿ.
ಸ್ಪಿಟಿಂಗ್. ಸಮ ಇಲ್ಲಿ ರ್ಯಾಬಿಟ್, ಇಲ್ಲಿ ರ್ಯಾಬಿಟ್. ಟಚ್ ಮಾಡು, ಟಚ್ ಮಾಡು, ಮಾಡು, ಟಚ್ ಮಾಡು. ವಾಟ್ ಇಸ್ ದಿಸ್ ಸಮು? ರ್ಯಾಬಿಟ್. ಕುತ್ಕೋ, ನಿಂಗೂ ಇಡ್ತಾರೆ, ಅವ್ನು ಕಿತ್ಬಿಡ್ತಾನೆ. ಟಚ್ ಮಾಡು, ಮುಟ್ಟು ಸಾಮು, ಮುಟ್ಟು, ಹೊಡೆದ್ ಬಿಡ್ತಾನೆ ಅವನು. ಸಾಮು ಈಮೋಸ್. ಹೆಂಗ್ ಸೌಂಡ್ ಬರ್ತೈತೆ ಚಮ್ಮ ಅದು? ಸಾಮು ಹೆಂಗ್ ಸೌಂಡ್ ಮಾಡ್ತಮ್ಮ ಅದು? ಸೌಂಡ್ ಮಾಡ್ತೈತೆ ಅದು? ಹೆಂಗ್ ಸೌಂಡ್ ಮಾಡ್ತೈತೆ? ಹಾವು ಬಂತ ಸೌಂಡ್ ಮಾಡ್ತಾ. ಗುಡ್ ಬಾಯ್. ಇಲ್ಲಿ ಇಲ್ಲಿ ಚಾಮು. ಇವರಿಗೆ ಬಿಯರ್ಡೆಡ್ ಡ್ರಾಗನ್ ಅಂತಾರೆ. ಇವರು ಬಂದು ಆಸ್ಟ್ರೇಲಿಯಾ ದೇಶದವರು. ಗಡ್ಡ ತರ ಇದೆ ನೋಡಿ, ಕಷ್ಟಗಳಿಲ್ಲ ಗಡ್ಡ ತರ. ಅದಕ್ಕೆ ಅವರಿಗೆ ಗಡ್ಡದ ಹಾಲಿ ಅಂತ ಕೂಡ ಕರೀತಾರೆ. ತುಂಬಾ ಎಕ್ಸೈಟ್ಮೆಂಟ್ ಆದಾಗ, ಅವ್ರಿಗೆ ಖುಷಿ ಆದಾಗ ದುಡ್ಡು ಮಾಡ್ಕೋತಾರೆ. ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಚೆನ್ನಾಗಿತ್ತ? ಹಾ, ಏನೇನ್ ಚೆನ್ನಾಗಿತ್ತ? ಎಲ್ಲ ಚೆನ್ನಾಗಿತ್ತು ಆಲ್ಮೋಸ್ಟ್. ಎಲ್ಲ ನನ್ ಮಗಂಗೆ ಇಷ್ಟ ಆಯ್ತು ಜಾಸ್ತಿ. ಏನ್ ಹಾಕೊಂಡ್ ಕೊಡತ್ ಹೊಡಿತಾವನಲ್ಲ ಅದು ಇದಕ್ಕೆ, ಆ ಗೋಟ್ಗೆ ಕುರಿಗಳೇನೋ ಹೊಡಿತಾವನೆ. ಚೆನ್ನಾಗ್ ಬಾರ್ಸಿದಾನ ಇವನು. ಸದ್ಯಕ್ಕೆ ಅವ್ರೇನು ಅಂದಿಲ್ಲ. ಏನನ್ ಮಗು ತಾನೆ, ಗೊತ್ತಾಗಲ್ಲ ಅಂತ ಸುಮ್ಮನೆ. ನಾನ್ ಎದ್ರುಕೋತಾನೆ ಅಂದ್ರೆ ಅದನ್ನೇ ಎದುರಿಸ್ತಾವ್ ಇವನು. ಹೊಡಿತಾವನ, ಅದಕ್ಕೆ ಲಿಟ್ರಲಿ ಹಿಡ್ಕೊಂಡು ಹೊಡಿತಾವನ್, ಕೈ ಹತ್ತಿ ಹಿಂಗ್ ಅಂತಾವನೆ. ಮನೆ ಹತ್ರ ನಾಯಿಗಳು ರೂಢಿ ಆಗ್ಬಿಡೈತೆ ಅವನ್ಗೆ. ಅದಕ್ಕೇನೆ ನಾಯಿ ಚೆನ್ನಾಗ್ ಬರ್ತಾವಲ್ಲ ಮನೆ ಹತ್ರ, ಅದರಿಂದ ಚೆನ್ನಾಗ್ ರೂಢಿ ಆಗ್ಬಿಟ್ಟಿದೆ. ಬಾಯಿ ಮುಚ್ಚ. ಸೊ ಇವತ್ತು ನೋಡಿದೀರ ಅನ್ಕೊಂತೀನಿ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಪ್ರಾಣಿ ಪ್ರಪಂಚದಲ್ಲಿರೋ ಎಲ್ಲಾ ಪ್ರಾಣಿನೂ ತೋರ್ಸಿದೀನಿ ಅಂತ ಅನ್ಕೊಳ್ತೀನಿ. ಇನ್ನೂ ಕೆಲವೊಂದು ಪ್ರಾಣಿ ಇತ್ತು ತೋರ್ಸಕ್ ಆಗಿಲ್ಲ. ಯಾವ್ದು ಅಂತ ಅಂದ್ರೆ ಸ್ನೇಕ್ ಇತ್ತು. ಸ್ನೇಕು, ಅದು ಬಿಟ್ರೆ ಇನ್ನೊಂದು ಟಾಟಾಯ್ಸ್ ಅನ್ಸುತ್ತೆ. ಅದು ನೋಡು, ಅದು ಬೇರೆ ತರ ಇನ್ನೊಂದು ದೊಡ್ಡದೊಂದು ಐತೆ, ಅದೊಂದು ಮಿಸ್ ಮಾಡಿದೀವಿ. ಮತ್ತೆ ಸ್ನೇಕ್ ಒಂದ್ ಮಿಸ್ ಮಾಡಿದೀವಿ. ಆಗ್ಲಿಲ್ಲ, ಲೇಟ್ ಆಗೋಯ್ತು. ಆಗ್ಲೇ ಟೈಮ್ 2:30 ಆಗ್ತಾ ಇದೆ. ಆಗ್ಲಿಲ್ಲ, ತುಂಬಾ ಸುಸ್ತಾಗೋಯ್ತು. ಸೊ ಹಂಗಾಗಿ ಊಟ ಬೇರೆ ಮಾಡಿಲ್ಲಲ್ಲ, ಅಲ್ಲೇ ಇತ್ತು. ಬಟ್ ಏನೋ ನಮ್ಗೆ ಮಾಡಕ್ ಇಷ್ಟ ಆಗ್ಲಿಲ್ಲ. ಆ ಪ್ರಾಣಿ ಎಲ್ಲ ಮುಟ್ಟಿದ್ವಲ್ಲ, ಮತ್ತೆ ಅಲ್ಲೊಂಥರ ಸ್ಮೆಲ್ ಇತ್ತು. ಸೊ ಹಂಗಾಗಿ ಅಲ್ಲಿ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಂಗೆ ಆನ್ ದ ವೇ ಎಲ್ಲಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. 2:30 ಆಗಿದೆ ಟೈಮು. ಒಂದು 3 o'clock ಈಗ ಊಟ ಮಾಡಿಬಿಟ್ರೆ ಸಾಕು ಅಲ್ವಾ? ಹೌದು. ಹೋಗ್ತಾ ಆನ್ ದ ವೇ ಊಟ ಮಾಡಿಬಿಟ್ರೆ ನೆಮ್ಮದಿ. ಓಕೆ, ಊಟ ಮಾಡೋಣ ಬನ್ನಿ.